ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಗಣಿಕೆ ಸೊಪ್ಪು ಅಂದರೆ ಕಾಶಿ ಸೊಪ್ಪು ಅಂತಾನು ಇದನ್ನು ಕರಿತೀವಿ. ಈ ಗಣಿಕೆ ಸೊಪ್ಪಿನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ. ಬನ್ನಿ, ಹಾಗಾದರೆ ಗಣಿಕೆ ಸೊಪ್ಪನ್ನು ನಾವು ಬಳಸೋದ್ರಿಂದ ಅದು ನಮಗೇನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ. ಚರ್ಮದ ಸಮಸ್ಯೆಗಳಿದ್ರೆ ಅಂದರೆ ತುರಿಕೆ, ಗಂಧೆಗಳು, ರ್ಯಾಷಸ್ ಅಥವಾ ಬೆವರುಗುಳ್ಳೆಗಳಂತಹ ಚರ್ಮದ ಸಮಸ್ಯೆಗಳನ್ನು ನಿವಾರಿಸಲು ಈ ಗಣಿಕೆ ಸೊಪ್ಪನ್ನು ಮಜ್ಜಿಗೆಯೊಂದಿಗೆ ಸೇವಿಸಬಹುದು ಅಥವಾ ಅದರ ಕಷಾಯವನ್ನು ಸಹ ಮಾಡಿ ಕುಡಿಯಬಹುದು. ಈ ರೀತಿ ಮಾಡೋದ್ರಿಂದ ಚರ್ಮದ ಸಮಸ್ಯೆಗಳು ಸಹ ನಿವಾರಣೆ ಆಗುತ್ತೆ. ಊತ ನಿವಾರಣೆಗೆ ಗಣಿಕೆ ಸೊಪ್ಪು. ದೇಹದಲ್ಲಿ ನೀರು ತುಂಬಿ ಊತ ಉಂಟಾಗಿದ್ದರೆ ಗಣಿಕೆ ಸೊಪ್ಪಿನ ಕಷಾಯ ಸೇವನೆ ಮಾಡೋದ್ರಿಂದ ಊತ ಸಹ ಕಡಿಮೆ ಆಗುತ್ತೆ. ಇನ್ನು ಬಾಯಿ ಹುಣ್ಣಾಗಿದ್ದರೆ ಗಣಿಕೆ ಸೊಪ್ಪನ್ನು ಬಾಯಲ್ಲಿಟ್ಟುಕೊಂಡು ಜಗಿದರೆ ಅಥವಾ ಗಣಿಕೆ ಸೊಪ್ಪಿನ ರಸವನ್ನು ಬಾಯಲ್ಲಿಟ್ಟುಕೊಂಡಿದ್ದರೆ ಹುಣ್ಣು ಸಹ ನಿವಾರಣೆಯಾಗುತ್ತೆ. ಅಸ್ತಮ ಮತ್ತು ಬಾಯಾರಿಕೆಗೆ ಗಣಿಕೆ ಸೊಪ್ಪಿನ ತಿರುಳನ್ನು ನಿಯಮಿತವಾಗಿ ಸೇವಿಸಿದರೆ ಅಸ್ತಮ ಮತ್ತು ಅತಿಯಾದ ಬಾಯಾರಿಕೆ ಸಮಸ್ಯೆ ಸಹ ನಿವಾರಣೆಯಾಗುತ್ತೆ. ಮಲಬದ್ಧತೆ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಗಣಿಕೆ ಸೊಪ್ಪಿನ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಮಲಬದ್ಧತೆ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಸಹ ನಿವಾರಣೆ ಆಗುತ್ತೆ. ಇನ್ನು ಗಾಯ ಮತ್ತು ಹುಣ್ಣು. ಗಾಯ ಅಥವಾ ಹುಣ್ಣಾಗಿದ್ದರೆ ಗಣಿಕೆ ಸೊಪ್ಪಿನ ಕಷಾಯವನ್ನು ಹತ್ತಿಯಲ್ಲಿ ಅದ್ದಿ ಗಾಯದ ಮೇಲೆ ಇಡೋದ್ರಿಂದ ಗಾಯ ಸಹ ಬೇಗ ವಾಸಿಯಾಗುತ್ತೆ. ಇನ್ನು ಹೃದಯ ಸಂಬಂಧಿತ ಸಮಸ್ಯೆಗಳು. ಗಣಿಕೆ ಸೊಪ್ಪಿನ ಜ್ಯೂಸ್ ಹೃದ್ರೋಗಿಗಳಿಗೆ ಅಂದರೆ ಹೃದಯ ಸಂಬಂಧಿ ಸಮಸ್ಯೆ ಇರುವಂಥವರಿಗೆ ಪ್ರಯೋಜನಕಾರಿಯಾಗಿದೆ ಹಾಗೂ ಹೃದಯಘಾತದ ಅಪಾಯವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಇನ್ನು ಕಿಡ್ನಿ ಸ್ಟೋನ್. ಪ್ರತಿದಿನ ಗಣಿಕೆ ಜ್ಯೂಸ್ ಕುಡಿಯೋದ್ರಿಂದ ಮೂತ್ರಪಿಂಡದ ಕಲ್ಲುಗಳು ಕರಗುತ್ತದೆ, ಅಂದರೆ ಕಿಡ್ನಿ ಸ್ಟೋನ್ ಸಹ ಕ್ಯೂರ್ ಆಗುತ್ತೆ. ರಕ್ತ ಪರಿಚಲನೆಗೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ಗೆ ಇದು ತುಂಬಾನೇ ಒಳ್ಳೆಯದು. ಗಣಿಕೆ ಜ್ಯೂಸ್ ದೇಹವನ್ನು ಶೀತದಿಂದ ರಕ್ಷಿಸುತ್ತೆ ಹಾಗೂ ಅನೇಕ ರೋಗಗಳಿಂದ ಪರಿಹಾರವನ್ನು ನೀಡುತ್ತೆ. ವಿಟಮಿನ್ ಎ, ವಿಟಮಿನ್ B2, ವಿಟಮಿನ್ ಬಿ, ಕ್ಯಾಲ್ಸಿಯಂ ಇತ್ಯಾದಿ ಇದರಲ್ಲಿ ಕಂಡುಬರುತ್ತದೆ. ರಕ್ತ ಪರಿಚಲನೆ ಸುಧಾರಿಸಲು ಇದು ತುಂಬ ಸಹಕಾರಿಯಾಗಿದೆ. ಇನ್ನು ಮುಟ್ಟಿನ ಸಮಯದಲ್ಲಿ ಅರ್ಧ ಕಪ್ ಗಣಿಕೆ ಸೊಪ್ಪಿನ ರಸ ಸೇವಿಸಿದರೆ ಈ ಸಮಯದಲ್ಲಿ ಬರುವ ಹೊಟ್ಟೆನೂ ಸಹ ಶಮನವಾಗುತ್ತೆ. ಇನ್ನು ಸರ್ಪಸುತ್ತು ಆಗಿರುವ ಜಾಗಕ್ಕೆ ಗಣಿಕೆ ಸೊಪ್ಪಿನ ಪೇಸ್ಟ್ಗೆ ತುಪ್ಪ ಬೆರೆಸಿ ಹಚ್ಚಿದರೆ ಉರಿ ನೋವು ಕಡಿಮೆ ಆಗುತ್ತೆ. ಗಣಿಕೆ ಹಣ್ಣುಗಳ ಬೀಜಗಳಿಂದ ಮುಖದ ಮೇಲಿನ ಕಪ್ಪು ಕಲೆಗಳನ್ನು ತಿಕ್ಕಿದರೆ ಕಲೆಗಳು ಸಹ ನಿವಾರಣೆ ಆಗುತ್ತೆ. ಅಂದರೆ ಗಣಿಕೆ ಹಣ್ಣು ಇರುತ್ತಲ್ಲ, ಹಣ್ಣುಗಳನ್ನು ತಗೊಂಡು ಮುಖದ ಮೇಲಿರುವಂಥ ಕಪ್ಪು ಕಲೆಗಳಿಗೆ ಅಥವಾ ಗುಳ್ಳೆಗಳ ಮೇಲೆ ತಿಕ್ಕಿದ್ರೆ ಕಲೆಗಳು ಮತ್ತು ಗುಳ್ಳೆಗಳು ಸಹ ನಿವಾರಣೆ ಆಗುತ್ತೆ. ಇನ್ನು ಗಣಿಕೆ ಸೊಪ್ಪು ದೇಹದಲ್ಲಿನ ವಿಷವನ್ನು ತೆಗೆದುಹಾಕುತ್ತೆ, ವಯಸ್ಸಾಗುವ ಪ್ರಕ್ರಿಯೆಯನ್ನು ಸಹ ನಿಧಾನಗೊಳಿಸುತ್ತೆ. ಗಣಿಕೆಯ ಸೇವನೆಯು ಜ್ವರ ಹಾಗೂ ದದ್ದುಗಳಂತಹ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರವನ್ನು ನೀಡುತ್ತೆ. ಜ್ವರ ಬಂದಾಗ ಗಣಿಕೆ ಸೇವಿಸಿದರೆ ಒಂದೇ ಗಂಟೆಯಲ್ಲಿ ಜ್ವರ ಕಡಿಮೆ ಆಗುತ್ತೆ. ಆಯುರ್ವೇದದ ಪ್ರಕಾರ ಗಣಿಕೆ ಎಲೆಗಳ ಕಷಾಯವನ್ನು ಕುಡಿತಾ ಇದ್ರೆ ಕಾಮಾಲೆ ರೋಗಗಳನ್ನು ಸಹ ಇದು ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಗಣಿಕೆ ಸೊಪ್ಪಿನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ತಡ ಮಾಡಬೇಡಿ, ಗಣಿಕೆ ಸೊಪ್ಪು ಸಿಕ್ಕಿದ್ರೆ ಅದರಿಂದ ಏನಾದರೂ ಒಂದು ಸಾಂಬಾರ್ ಪಲ್ಯ ಮಾಡ್ಕೊಂಡು ತಿನ್ನಿ, ಇಲ್ಲ ಅದರ ಕಷಾಯನೂ ಸಹ ಸೇವನೆ ಮಾಡ್ಬೋದು. ನೋಡೋದ್ರಲ್ವಾ ಫ್ರೆಂಡ್ಸ್, ಗಣಿಕೆ ಸೊಪ್ಪಿನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.